ಗುಡ್ ಈವ್ನಿಂಗ್ ಕ್ಲಾಸ್. ವೆಲ್ಕಮ್ ಟು ಓಷನ್ ಆಫ್ ನಾಲೆಜ್ ಅಕಾಡೆಮಿ. ಇವತ್ತಿನ ಕ್ಲಾಸಿನಲ್ಲಿ ನಾನು ಬೆಸ್ಟ್ ಎಸ್ಸೆ ತೊಗೊಂಡು ಬಂದೀನಿ. ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೇಚರ್. ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಈಸ್ ನೇಚರ್. ನಾವು ನೇಚರ್ನಿಂದ ತುಂಬ ಕಲಿಯೋದಿದೆ. ಅದು ನಾವು ಜೀವನದಲ್ಲಿ ಹೇಗೆ ಬಾಳಬೇಕು, ಯಾವ ಥರ ಇರಬೇಕೆನ್ನುವುದನ್ನು ಈ ನಮ್ಮ ಪ್ರಕೃತಿ ನಮಗೆ ತಿಳಿಸಿಕೊಡುತ್ತದೆ. ಅದರ ಸಲುವಾಗಿ ಸ್ಮಾಲ್ ಆದ ಒಂದು ಎಸ್ಸೆ ಮೂಲಕ ನೇಚರ್ ಬಗ್ಗೆ ಸ್ಟೂಡೆಂಟ್ಸ್ಗಳಿಗೆ ತಿಳಿಸ್ಕೊಡೋಣ ತಂದಿದ್ದೀನಿ. ಇವತ್ತಿನ ಕ್ಲಾಸಿನಲ್ಲಿ ಸ್ಮಾಲ್ ಬೆಸ್ಟ್ ಎಸ್ಸೆ ಮೂಲಕ ನೇಚರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ಟೂಡೆಂಟ್ಸ್. ನ್ಯೂ and best essay. ಯಾವುದರ ಬಗ್ಗೆ ಟಾಪಿಕ್, ಅದರ ಬಗ್ಗೆ ಎಸ್ಸೆ ಇದೆ ಅಂದರೆ ನೇಚರ್ ಬಗ್ಗೆ, ಪ್ರಕೃತಿಯ ಬಗ್ಗೆ. ಯಾವುದರ ಬಗ್ಗೆ? ಪ್ರಕೃತಿಯ ಬಗ್ಗೆ. ನೇಚರ್ is the best teacher. Nature is the best teacher. ಬೆಸ್ಟ್ ಟೀಚರ್ ಅಂತ ಎದಕ್ಕೆ ಅನ್ನುತ್ತೇವೆ ಅದಕ್ಕೆ ಅನ್ನೋದನ್ನು ಈ ಎಸ್ಸೆ ಮೂಲಕ ನಾವು ತಿಳಿದುಕೊಳ್ಳೋಣ. ನೇಚರ್ ಈಸ್ ದ ಗ್ರೇಟ್ ಆ್ಯಂಡ್ ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಆಸ್ ವಿ ಲರ್ನ್ ಮನಿ ಥಿಂಗ್ಸ್ ಫ್ರಮ್ ನೇಚರ್. ಇದು ನಮ್ಮದು ವರ್ಲ್ಡ್ ಬೆಸ್ಟ್ ಟೀಚರ್ ಆಗಿದೆ. ಅದರಿಂದ ಕಲಿಯೋದು ತುಂಬಾನೇ ಇದೆ. ಎದರಿನಿಂದ? ನೇಚರ್ನಿಂದ, ಪ್ರಕೃತಿಯಿಂದ. Nature is a great and world's best teacher. World best teacher as we learn many things. As we learn many things. ಅದರ ಬಗ್ಗೆ, ಅದರಲ್ಲಿ ಕಲಿಯುವುದು ತುಂಬಾನೇ ಇದೆ. ಅದರಲ್ಲಿ ಫ್ರಮ್ ನೇಚರ್. Nature teaches how to be calm, patient and kind. Many more the best lesson we learn from nature. ಅದೇ ನಮಗೆ ಪ್ರಕೃತಿ ಏನು ಕಲಿಸ್ಕೊಡುತ್ತದೆ ಅಂದರೆ ನಾವು ಯಾವ ರೀತಿ ಶಾಂತಿಯಾಗಿ, ತಾಳ್ಮೆಯಿಂದ ಮತ್ತು ದಯಾಳುವಾಗಿ ಇರಬೇಕೆನ್ನುವುದನ್ನು ನಮಗೆ ಪ್ರಕೃತಿ ನಮಗೆ ತಿಳಿಸಿ ಕೊಡುತ್ತದೆ. ನೇಚರ್ teach how to be calm, patience, kind and many more the best lesson. Many more the
best lesson we learn from nature. ನಾವು ನೇಚರ್ನಿಂದ ಕಲಿಯುವುದಿದೆ. ಏನು ಕಲಿಯುವುದಿದೆ ಅಂದರೆ ನಾವು ಹೇಗೆ ತಾಳ್ಮೆಯಿಂದ ಶಾಂತಿಯಿಂದ ದಯಾಳು ಆಗಿ ಇರಬೇಕು ಲೈಫಿನಲ್ಲಿ ಅನ್ನೋದನ್ನು ನೇಚರ್ ನಮಗೆ ತಿಳಿಸಿಕೊಡುತ್ತದೆ. ನೇಚರ್ ಈಸ್ ಟು ಬಿ ದ ಗಿವರ್ ರಾದರ್ ದೆನ್ ದಿ ರಿಸೀವರ್. ಅದು ನಮಗೆ ನೇಚರ್ ಏನ್ ಮಾಡ್ತದೆ, ಯಾವಾಗ್ಲೂ ಕೊಡುವ ಕೆಲಸನೇ ಮಾಡ್ತದೆ. ಗಿವರ್ ಅದ ರಾದರ್ ದೆನ್ ದಿ ರಿಸೀವರ್. ಅದು ಅದ್ರ ಬದಲಾಗಿ ನಮ್ಮ ಹತ್ತಿರ ಅದು ಏನೂ ಕೇಳುವುದಿಲ್ಲ. ಈಗ ನಾವು ಸ್ವಲ್ಪ ಒಂದು ಕೆಲಸ ಮಾಡಿದ್ರೆ ನಾವೇನಂತೀನಿ, ಅದ್ರ ಬದಲೇ ಏನಾರ ಥ್ಯಾಂಕ್ಸ್ ಅರ ಹೇಳಿ, ಏನಾರ ಒಂದು ಹೆಲ್ಪ್ ಮಾಡ್ಲಿ ಅಂತೀನಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ನೇಚರ್ ಹಾಗಿರಲ್ಲ. ಅದೇನ್ ಮಾಡ್ತೇವೆ, ಏನ್ ಕೊಡೋದೇ ಕೆಲಸ ಅದು ಏನ್ ನಮಗ್ ರಿಟರ್ನ್ ಆಗಿ ಅದ್ರ ಬದಲಾಗಿ ಏನ್ ಕೇಳೋದಿಲ್ಲ, ರಿಸೀವ್ನು ಮಾಡೋದಿಲ್ಲ. ಅದಕ್ಕೆ ರಿಸೀವ್ ಮಾಡ್ತೀನಿ ಅಂದ್ರೂ ಅದ್ರ ಕೊಡುವಂತ ನಮ್ಮ ಹತ್ತಿರ ಏನು ಇರೋದಿಲ್ಲ. ಎಲ್ಲ ನೇಚರ್ನಿಂದ ನಾವು ಪಡೆಯುತ್ತಿದ್ದೇವೆ. ಅದಕ್ಕೆ ಇಷ್ಟು ಹೇಳೋದೇನಂದ್ರೆ ಥ್ಯಾಂಕ್ ಯು, ಗ್ರಾಟಿಟ್ಯೂಡ್, ಇಷ್ಟು ನಮ್ಮಿಂದ ಮಾಡೋದು ಇದೆ ನೋಡಿ. ನಾವು ಅದಕ್ಕೆ ಏನ್ ಹೇಳ್ಬೇಕು, ನಮಗೆಲ್ಲ ಕೊಡುವ ಸಲುವಾಗಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಬೆಳಗ್ಗೆ ಮಾರ್ನಿಂಗ್ ಎದ್ದ ಕೂಡಲೇ ಈ ಪ್ರಕೃತಿಗೆ, ಈ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳುವುದು ಅಷ್ಟೇ ನಮ್ಮ ಕೆಲಸ. Nature is to be the giver. Nature is to be the giver. rather ಅಂದರೆ ಬದಲಾಗಿ, RTHER rather then the receiver. Nature gives us many things like sunshine, rain, food, water, seasons, flowers and many other things without any expecting. ಅದು ನಮಗೆ ನೇಚರ್ ಏನನ್ ಕೊಡ್ತದ, like sunshine, rain, food, water, season, flowers and many other things without any expect ಮಾಡೋದಿಲ್ಲ. ಅದು ನಮಗೆ ಬೆಳಕು ಕೊಡ್ತದ, ಮಳೆ ಕೊಡ್ತದ, ಆಹಾರ ಕೊಡ್ತದೆ, ನೀರು ಕೊಡುತ್ತದೆ, ಕಾಲಗಳು, ಋತುಮಾನಗಳು, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಕೊಡ್ತದ, ಫ್ಲವರ್ಸ್ ಕೊಡ್ತದೆ. ಮತ್ತೆ ವಿದೌಟ್ ಏನೋ ಅದು ನಮಗೆ ರಿಟರ್ನ್ ಏನೋ ಅದು ಆಸೆ ಪಡುವುದಿಲ್ಲ. Nature gives as many things like a sunshine, ಬೆಳಕು, rain, ಮಳೆ, food, ಆಹಾರ, water, ನೀರು, seasons, ಕಾಲಗಳು, flowers, ಹೂಗಳು, and many other things without expecting. Without accepting anything. ಏನು ಕೇಳೋದಿಲ್ಲ ನಮ್ಮ ಹತ್ತಿರ. ನೇಚರ್ ಕೆಲಸ ಏನೋ ಕೊಡುವುದು. ನಾವು ನಮ್ಮ ಹತ್ತಿರ ಇರುವ ಯಾವುದೇ ಒಂದು
ಉಪಯೋಗ ಬೇರೆಯವರಿಗೆ ಸ್ವಲ್ಪ ಉಪಯೋಗ ಆಗುತ್ತದೆ ಅಂದ್ರೆ ನಾವು ಅದನ್ನು ಕೊಡಬೇಕು, ರಿಟರ್ನ್. ನೇಚರ್ ಇನ್ಕ್ಲೂಡ್ಸ್ ಸನ್, ಮೂನ್, ಟ್ರೀಸ್, ರೈನ್ಸ್, ಓಷನ್ಸ್, ಫೀಲ್ಡ್ಸ್, ಮೌಂಟೇನ್ಸ್ ಅಂಡ್ ಮೆನಿ ಅದರ್ ಥಿಂಗ್ಸ್. ನಮ್ ನೇಚರ್ ಮತ್ತೇನ್ ಕೊಡ್ತದ? ಮೋಡಗಳು ಕೊಡುತ್ತದೆ, ಸೂರ್ಯ, ಚಂದ್ರ, ಗಿಡಗಳು, ಮಳೆ, ಸಮುದ್ರಗಳು, ಹೊಲ ಮತ್ತು ಬೆಟ್ಟ ಗುಡ್ಡಗಳು ಕೊಡುತ್ತದೆ. ನೇಚರ್ includes sun, moon, trees ಗಿಡಗಳು, ಸೂರ್ಯ, ಚಂದ್ರ, ಗಿಡಗಳು, trees, rain ಮಳೆ, oceans ಸಮುದ್ರಗಳು, ಫೀಲ್ಡ್ಸ್ ಹೊಲ ಗದ್ದೆ ಅದು ಮಾಡ್ತೀವಲ್ಲ, ಬೆಳೆಸ್ತೀವಲ್ಲ ಬೆಳೆ ಅದು. ಮೌಂಟೇನ್ಸ್ ಬೆಟ್ಟ ಗುಡ್ಡ, ಮೌಂಟೇನ್ಸ್. ಓಕೆ. ಅಂಡ್ ಮೆನಿ ಅದರ್ ಥಿಂಗ್ಸ್. ಅದ್ರ ಕೊಡೋದು ಲೆಕ್ಕ ಇಲ್ಲ, ಎಲ್ಲ ನಾವು ನೇಚರ್ನಿಂದ ಪಡಿತೀವಿ. ಆದ್ರೆ ನಮ್ಗೆ ಇಂಪಾರ್ಟೆನ್ಸ್ ಇದ್ದೀವು ಬರ್ಸ್ಲತ್ತೀನಿ. ಎಲ್ಲ ನಾವು ನೇಚರ್ನಿಂದ ಪಡ್ಲತ್ತೀವಿ. ನಮ್ದಲ್ಲಿ ಸ್ವಂತ ನಾವ್ ಏನ್ ಮಾಡ್ತೀವಿ ಎಲ್ಲ ನೇಚರ್ನಿಂದ ಅದರ ಬಳಕೆ ಮಾಡುತ್ತೇವೆ. ಅಂಡ್ ಮೆನಿ ಅದರ್ ಥಿಂಗ್ಸ್. ಅದು ನಮಗೆ ಏನೇನ್ ಕೊಡುತ್ತದೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೀವಿ. ಈಗ ಅದರಿಂದ ನಾವು ಕಲಿಯುವುದೇನಿದೆ ಎನ್ನುವುದನ್ನು ಈಗ ಮುಂದಿನ ಲೈನ್ಗಳಲ್ಲಿ ತಿಳಿದುಕೊಳ್ಳೋಣ. These things teaches us each lesson as sun teaches as how to shine in our life, and moon teaches as how to be calm and shine even in darkness. ನಮಗ್ ಚಂದ್ರ ಏನ್ ತಿಳಿಸ್ಕೊಡ್ತದ? ನಮ್ ಲೈಫಿನಾಗ ನಾವು ಯಾವ ತರ ಬೆಳಕು ಮಾಡ್ಕೋಬೇಕು, ಯಾವ ತರ ಒಂದು ಅಭಿವೃದ್ಧಿ ಹೊಂದಬೇಕು ಅಂತ ತಿಳಿಸ್ಕೊಡ್ತದ. ಮೂನ್ ಏನ್ ತಿಳಿಸ್ಕೊಡ್ತದ? ಚಂದ್ರ ಏನ್ ತಿಳಿಸ್ಕೊಡ್ತದ? ಯಾವುದೇ ನಮ್ದು ಜೀವನದಲ್ಲಿ ಎಂಥದೇ ಕಠಿಣ ಪರಿಸ್ಥಿತಿ ಬಂದಾಗ, ಏನೇ ಟೆನ್ಷನ್ ಪ್ರಾಬ್ಲಮ್ ಇದ್ದಾಗನು ಅದು ಏ ತರ ಶಾಂತವಾಗಿ ಅದು ಬೆಳಕು ಕೊಡ್ತದಲ್ಲ, ಆ ಡಾರ್ಕ್ನೆಸ್ ಟೈಮ್ನಾಗ್ನು ಅದು ಶಾಂತ ಆಗಿರ್ತದಲ್ಲ, ಆ ತರ ನಾವು ಚಂದ್ರನಾಗೆ ಶಾಂತ ರೀತಿಯಾಗಿ ಜೀವನ ನಡೆಸಬೇಕು. ಯಾವ ಟೈಮ್ನಲ್ಲಿ ಡಾರ್ಕ್ನೆಸ್ ನಮ್ ಲೈಫಿನಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದಾಗ. ಓಕೆ ಸ್ಟೂಡೆಂಟ್ಸ್, ಈಚ್ ಥಿಂಗ್ಸ್ teaches us each lesson as sun teaches as how to shine. ನಾವು ಲೈಫಿನ ಯಾವ ತೀರ ಬೆಳಕನ್ನು ತೆಗೆದುಕೊಳ್ಳಬೇಕು, ಯಾವ ತೀರ ಸ್ಟಡಿ ಅದು ಮಾಡಿ ಮುಂದುವರಿಯಬೇಕು ಅನ್ನೋದನ್ನು ಈ ಸನ್ ತಿಳಿಸ್ಕೊಡ್ತದೆ. ಅವರ್ ಲೈಫ್ ಅಂಡ್ ಮೂನ್ teaches as how to be calm, as how to be calm, how to be calm, and shine even, and shine
ಶೈನ್ ಇವನ್ ಯಾವಾಗ ಚಂದ್ರನಾಗಿರ್ಬೇಕು, ಯಾವುದೇ ಟೆನ್ಷನ್ ಪ್ರಾಬ್ಲಮ್ ಬಂದಾಗ, ಏನೇ ಒಂದು ಲೈಫಿನಲ್ಲಿ ಪ್ರಾಬ್ಲಮ್ ಆದಾಗ, ಡಾರ್ಕ್ನೆಸ್ ಬಂದಾಗ ನಾವು ಶಾಂತ ರೀತಿಯಾಗಿ ಚಂದ್ರನಾಗೆ ಇರಬೇಕು. ಇದು ನಮ್ಮ ಕೆಲಸ, ನಾವು ಮಾಡಬೇಕು. ಯಾವುದೂ ಪರ್ಮನೆಂಟ್ ಆಗಿ ಇರೋದಿಲ್ಲ. ಬೆಳಕಾದ ಮೇಲೆ ಕತ್ತಲು ಬರುತ್ತದೆ, ಕತ್ತಲಾದ ಮೇಲೆ ಬೆಳಕು ಬರುತ್ತದೆ. ಕಷ್ಟ ಆದ ಮೇಲೆ ಸುಖ ಆಗುತ್ತದೆ, ಸುಖ ಇದ್ದರೂ ಕಷ್ಟ ಬಂದೇ ಬರುತ್ತದೆ. ಎಲ್ಲದಲ್ಲೂ ನ್ಯೂಟ್ರಲ್ ಆಗಿ ಇರುವುದನ್ನು ನಾವು ಕಲಿಯಬೇಕು. ಪರ್ಮನೆಂಟ್ ಖುಷಿನೂ ಇರೋದಿಲ್ಲ, ಪರ್ಮನೆಂಟ್ ದುಃಖನೂ ಇರೋದಿಲ್ಲ. ಎಲ್ಲ ಸಮವಾಗಿ ಇದೆ. ಕತ್ತಲಾದ ಮೇಲೆ ಬೆಳಕು, ಮುಂಜಾನೆ ರಾತ್ರಿ, ಸುಖ ದುಃಖ ಎಲ್ಲ ಈಕ್ವಲ್, ಎಲ್ಲನೂ ಬರುತ್ತೆ. ಎಲ್ಲನೂ ನಾವು ತಾಳ್ಮೆಯಿಂದ ಮೂನಿನ ಹಾಗೆ ನಾವು ಇರುವುದನ್ನು ಕಲಿಯಬೇಕು. ಟ್ರೀಸ್, ಗಿಡ ಏನ್ ನಮಗೆ ಕಲಿಸ್ತದ ನೋಡೋಣ. ಟ್ರೀ ಟೀಚರ್ಸ್ as how to share our shelter. ಶೆಲ್ಟರ್ ಅಂದ್ರೆ ಆಶ್ರಯ ಕೊಡೋದು. ಈಗ ಗಿಡನೇ ಅದ ನೋಡ್ರಿ, ಅದ ಗಿಡ ಏನ್ ಮಾಡ್ತದ, ಯಾರೋ ಬೆಳೆಸ್ತಾರ. ಅದು ಬೆಳೆಸಿನವರಿಗೆ ನೆರಳು ಕೊಡೋದಿಲ್ಲ. ಅದು ಯಾರನ್ನೂ ಬಂದ್ರು ಅದನ್ನ ನೆರಳು ಕೊಡುತ್ತದೆ, ಆಹಾರ ಕೊಡುತ್ತದೆ, ಫ್ರೂಟ್ಸ್ ಕೊಡುತ್ತದೆ. ಇವರೇ ನಮಗೆ ಇವ್ರು ಗಿಡ ಬೆಳೆಸಿರಿ, ಇವರಿಗೆ ನೆರಳು ಕೊಡ್ಬೇಕು. ಯಾರೇ ಬಂದ್ ನೆರಳಿನ ಕುಂತ್ರು ಅವ್ರಿಗೆ ಬಿಸಿಲು ಬಿಡ್ಬೇಕಂಬೋದು ಅದರಲ್ಲಿ ಭಾವನೆ ಇರೋದಿಲ್ಲ. ಅದೇನಂದ್ರೆ ಆಶ್ರಯ, ಯಾರೇ ಅವ್ರ ವೈರಿ ಆದ್ರೂ ಅವ್ರಿಗೆ ಆಶ್ರಯ ಕೊಡ್ತದ. ಅದೇ ಒಂದ್ಸಲ ಅದೇ ಗಿಡಕ್ಕೆ ಬೆಳೆಯುವ ಚಿಗುರಿನಲ್ಲೇ ಅದು ಹಾಳು ಮಾಡಿದವ್ರು ಬಂದು ಮತ್ತೆ ದೊಡ್ಡದಾದ ಬಂದು ನೆರಳಿನಲ್ಲಿ ಕುಂತರು ಅದು ನೆರಳು ಕೊಡುತ್ತದೆ. ಅದಕ್ಕಾಗಿ ನಾವು ಯಾರೇ ಇರ್ಲಿ, ನಾವು ಕೆಲಸ ಏನದ ನಾವು ಮಾಡ್ಬೇಕು. ಕೆಟ್ಟೋರು ಜೀವನದಲ್ಲಿ ಬರ್ತಾರೆ, ಒಳ್ಳೆಯವ್ರನು ಜೀವನದಲ್ಲಿ ಬರ್ತಾರೆ. ಯಾರು ಬಂದ್ರು ನಾವು ನಮ್ಮ ಕೆಲಸ ಏನ್ ಕರ್ತವ್ಯ ಇದೆ ಅದು ನಾವು ಮಾಡಲೇಬೇಕು. ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡೋದು ಮತ್ತೆ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಮಾಡೋದು ಇಲ್ಲ. ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡುವುದು. ನೇಚರ್ದು ಬೆಸ್ಟ್ ಲೆಸನ್ ಅಂದ್ರೆ ಇದೆ. ಅದು ಯಾವಾಗ್ಲೂ ಅದ್ರ ಕೆಲಸ ಅದು ಮಾಡುತ್ತದೆ. ನೀರು ನದಿ ಹರಿತದೆ, ಅದು ಏನೇ ಮಳೆ ಬರ್ಲಿ, ಗಾಳಿ ಕಲ್ಲುಗಳು ಬಿದ್ರು ಅದು ಹರಿತದೆ. ಗಿಡ ನೆರಳು ಕೊಡ್ತದ, ಹಣ್ಣು ಕೊಡ್ತದ. ಮೋಡ ಬೆಳಕು, ಚಂದ್ರ ಬೆಳಕನ್ನು ಕೊಡ್ತಾನ, ಚಂದ್ರನು ಕೆಲಸ ಮಾಡ್ತಾನೆ. ಎಲ್ಲ ಸರಿ ಸಮನ ಕೆಲಸ ಮಾಡ್ತದಲ್ಲ. ಅದೇ ತೀರಿ ನಮ್ಮ ಮಾನವರು ಕೂಡ ನಮ್ಮ ಕರ್ತವ್ಯ, ಈ ಜೀವನದಲ್ಲಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ನಿರ್ವಹಿಸುತ್ತಾ ಹೋಗಬೇಕು. ರಿಟರ್ನ್ ಆಗಿ ನಮಗೆ ಅದು ಒಳ್ಳೇದ್ನೂ ಆಗುತ್ತದೆ, ಕೆಟ್ಟದ್ನೂ ಆಗುತ್ತದೆ. ಅದು ನಮ್ದು ಏನ್ ಮಾಡ್ಬೇಕು, ನಾವು ಕೆಲಸ ನಾವು ಮಾಡಬೇಕು, ಕರ್ಮ ನಾವು ಮಾಡಬೇಕು, ಫಲ ಪರಮಾತ್ಮನ ಕಡೆ ಬಿಡಬೇಕು. ಯಾಕೆ ನೇಚರ್ ಅಷ್ಟು ನಮಗೆ ಕೊಡ್ತದೆ. ನಾವು ಒಂದಿಷ್ಟು ಆದ್ರೆ ನಮ್ಮೇಲೆ ಆದ್ರೆ ಹೆಲ್ಪ್ ಮಾಡಬೇಕು. ಆಗೋದಿಲ್ಲ ಓಕೆ ಆಯ್ತು, ಮಾಡೋದು ಇಲ್ಲ ಸುಮ್ಮನೆ ಕೊಡ್ಬೇಕು. ಬೇರೆಯವ್ರ ಮನಸ್ಸನ್ನು ನೋಯಿಸ್ಲಕ್ಕೂ ಹೋಗಬಾರ್ದು. ಜಾಸ್ತಿ ನಮ್ಗೆ ಆಗ್ತಾ ಇಲ್ಲ, ನಾವು ಮಾಡ್ತಿದೇವೆ ಅಂಬೋದಿಲ್ಲ. ಇತ್ತು ನೀವು ಮಾಡಿ, ಇಲ್ಲ ಅದೆಲ್ಲ ಸೈಲೆಂಟ್ ಆಗಿ ನಿಮ್ ಕರ್ತವ್ಯವನ್ನು ನೀವು ಮಾಡಿ ಅನ್ನೋದೇ ನೇಚರ್ ನಮಗೆ ತಿಳಿಸ್ಕೊಡ್ತಾ ಇದೆ. ಶೆಲ್ಟರ್ ಅಂದ್ರೆ ಆಶ್ರಯ ಕೊಡುತ್ತದೆ. ಓಕೆ, ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಸ್ವಲ್ಪ ಎರೇಸರ್ ಮಾಡಿ ಮುಂದಿಂದು ಕಲಿಸ್ತೀನಿ. ಓಕೆ, ಓಕೆ, ಸ್ಟಾರ್ಟ್. Tree
Trees teaches teach trees ಏನ್ ಕಲಿಸ್ತದ ನಮಗ as how to share our shelter to others and food to others and river teach us how to move forward in our life even when we facing challenges. ನಮಗ್ ನದಿ ಏನ್ ಕಲಿಸ್ಕೊಡ್ತದ ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಬರಲಿ ಫೇಸ್ ಚಾಲೆಂಜಸ್ಗಳು ಬರಲಿ ಅದು ಹೆಂಗ್ ಮೂವ್ ಆನ್ ಮಾಡ್ತದಲ್ಲ ಮುಂದಕ್ಕೆ ಹೋಗ್ತದಲ್ಲ ನೀರು ಈಗ ಅದು ಒಂದು ಕಲ್ ಬಂಡಿನೂ ಹಾಕಿಡ್ರಿ ಅದು ಮುಂದೆ ಹೋಗ್ಬೇಡ ಅದೇನ್ ಮಾಡ್ತದೆ ಎಲ್ಲಾರು ಒಂದು ಸ್ವಲ್ಪ ಹಾದಿ ಮಾಡಿ ಅದ್ರದ್ದು ಹೋಗ್ಬಿಡ್ತದ ಆಗ ರಿವರ್ ನಮ್ಗೆ ಏನ್ ಕಲಿಸ್ತದ ಅಂದ್ರೆ ಹೌ river teaches how to move forward in our life even when we facing challenges. ನಮ್ಮ ಲೈಫಿನಲ್ಲಿ ಬಹಳ ಚಾಲೆಂಜಸ್ ಬರ್ತವೆ ಆವಾಗ ನಾವು ನದಿಯ ತರ ನಾವು ಫಾರ್ವರ್ಡ್ ಮಾಡಿ ಮುಂದಕ್ಕೆ ಸಾಗಬೇಕು. ರಿವರ್ teaches us how to be move forward in our life even ಯಾವಾಗ ಅಂದರೆ even when we facing challenges okay. Nature gives all its resources which are important to humans. ನಮ್ಗೆ ನೇಚರ್ ಏನ್ ಕೊಡ್ತದ ರಿಸೋರ್ಸ್ ನಮ್ಗೆ ಏನೇನು ಅವಶ್ಯಕತೆ ಅದ ಅದೆಲ್ಲ ಮಾನವರಿಗೆ ಕೊಡುತ್ತದೆ. ನೇಚರ್ gives all its resource which are important to humans. ಮಾನವರಿಗೆ ಏನೇನು ರಿಸೋರ್ಸ್ ಇದೆ ಇಂಪಾರ್ಟೆಂಟ್ ಇದೆ ಅದೆಲ್ಲಾನು ಕೊಡುತ್ತದೆ. ಇಟ್ ಈಸ್ ದ ಬೆಸ್ಟ್ and great teacher. ಅದರ ಸಲುವಾಗಿ ಗ್ರೇಟ್ ವರ್ಲ್ಡ್ ಬೆಸ್ಟ್ ಟೀಚರ್ ಅಂತ ನಾವು ನೇಚರಿಗೆ ಕರೆಯುತ್ತಿದ್ದೇವೆ. ಓಕೆ ಸ್ಟೂಡೆಂಟ್ಸ್, ಎವ್ರಿವನ್, ಡು ಯು ಅಂಡರ್ಸ್ಟ್ಯಾಂಡ್ ಈಚ್ and
even one who wishes to learn from nature. ಓಕೆ, ಇವತ್ತು ನೇಚರ್ ಬಗ್ಗೆ ಕ್ಲಾಸ್ ಮಾಡೀನಿ, ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೇಚರ್ನಿಂದ ಕಲಿಯುವುದು ತುಂಬಾನೇ ಇದೆ, ಜಾಸ್ತಿ ಏನು ಹೇಳೋದಿಲ್ಲ. ನಾವು ನೇಚರ್ ಯಾವ ತರ ಅದರ ಕೆಲಸ ಅದು ಮಾಡುತ್ತಾ ಇರುತ್ತದೆ ಅಲ್ವಾ, ಅದೇ ತರ ನಾವು ನಮ್ಮ ಕರ್ತವ್ಯ, ನಾವು ಈಗ ಏನ್ ನಮ್ಮ ಕರ್ತವ್ಯ ಇರುತ್ತದೆ ಅದು ನಾವು ಡೆಡಿಕೇಟ್ ಆಗಿ ನೀಟಾಗಿ ಡಿಸಿಪ್ಲಿನ್ ಆಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ಹೋಗಬೇಕು. ಅದರ ಪ್ರತಿಫಲ ಪಾಸಿಟಿವ್ ಇರ್ತದ ನೆಗೆಟಿವ್ ಇರ್ತದ ಅದು ಗೊತ್ತಿಲ್ಲ, ಅದು ಪರಮಾತ್ಮಗೆ ಬಿಟ್ಟಿಂದು. ನಮ್ಮ ಕೆಲಸ ಏನಿದೆ, ನಮ್ಮ ಕರ್ತವ್ಯ ಏನದ ನಮ್ಮಲ್ಲಿ ನಾವು ಮಾಡೋದು ಅದು ನಾವು ಮಾಡಬೇಕು. ಯಾರೇ ಇರಲಿ, ಅದು ನೇಚರ್ ಯಾವ ತರ ಕೆಟ್ಟವ್ರಿಗೂ ಮಳೆನೂ ಕೊಡ್ತದ, ಬಿಸಿಲುನೂ ಕೊಡ್ತದ, ಗಾಳಿನೂ ಕೊಡ್ತದ, ಹಣ್ಣು ಕೊಡ್ತದ, ಒಳ್ಳೆಯವ್ರಿಗೂ ಕೊಡ್ತದ. ಹಾಗೆ ನಾವು ಕೆಟ್ಟವ್ರಿಗೂ ಕೆಟ್ಟದ ಬಗೆದು, ಒಳ್ಳೆಯವನಿಗೆ ಒಳ್ಳೆಯ ಬಗೆದು ಮಾಡಬಾರದು. ಸರಿ ಸಮಾನವಾಗಿ ನಮ್ಮ ಕರ್ತವ್ಯ ಏನಿದೆ ಅದನ್ನ ನೀಟಾಗಿ ಮಾಡಿ ಕೊಡಬೇಕೆನ್ನುವುದೇ ನಮಗೆ ನೇಚರ್ ಕೊಡ್ತದೆ. ಅದರ ಸಲುವಾಗಿ ನಾವು ಆದಷ್ಟು ಹೆಲ್ಪಿಂಗ್ ನೇಚರನ್ನು ಬೆಳೆಸಿಕೊಳ್ಳಬೇಕು. ಹಾಗೆ ಗಿಡ ಮರಗಳನ್ನು ಬೆಳೆಸುವ ಒಂದು ಹ್ಯಾಬಿಟ್ ಅನ್ನೋದು ರೂಢ, ಏನೇ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ನೇಚರ್ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ, ಅದರ ರಿಸೋರ್ಸ್ಗಳು ಭಾಳ ಇವೆ. ಈ ಮಾನವರಿಗೆ ಬೇಕಾದಂಥ ಎಲ್ಲ ರಿಸೋರ್ಸ್ಗಳು ಈ ನೇಚರ್ನಿಂದ ನಮಗೆ ಸಿಗುತ್ತದೆ. ಅದಕ್ಕಾಗಿ ನಾವು ಆದಷ್ಟು ನೇಚರ್ದ ತರ ಬದುಕುವುದನ್ನು ಕಲಿಯಬೇಕು ಮಕ್ಕಳೇ. ಸ್ಟೂಡೆಂಟ್ಸ್, ಎನಿವನ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ನು ಮಾಡಿ, ಶೇರ್ನು ಮಾಡಿ, ಹಾಗೂ ಸಬ್ಸ್ಕ್ರೈಬ್ನು ಮಾಡಿ ಎಂದು ಕೇಳ್ತಾ ಈ ಕ್ಲಾಸನ್ನು ಮುಗಿಸುತ್ತೇನೆ. ನೆಕ್ಸ್ಟ್ ಯಾವುದರ ಎಸ್ಸೆ ಇಂಪಾರ್ಟೆಂಟ್ ಇರುವ ಎಸ್ಸೆಯನ್ನು ನಾಳೆ ತಂದ್ರೂ ತರಬಹುದು, ಇಲ್ಲ ನಾಳೆ ಎಲ್ಲ ನಾಡ್ದು ಮಂಡೇ ದಿವಸ ಒಂದು ಹೊಸ ಎಸ್ಸೆಯನ್ನು ನಿಮ್ಮ ಹತ್ತಿರ ತೆಗೆದುಕೊಂಡು ಬರ್ತೇನೆ. ಚಿಲ್ಡ್ರನ್ಸ್, ಥ್ಯಾಂಕ್ ಯು.